ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಾನು ಇಲ್ಲಿ ಜಮೀನು ಕಡೆ ಬಂದಿದ್ದೆ. ನಮ್ಮ ರೈತರು ಯಾವ ಥರ ಗದ್ದೆ ಉಳ್ತಿದ್ದಾರೆ ನೋಡಿ. ದನ ಕಟ್ಕೊಂಡು ನೋಡಿ, ದನ ನೊಗ ನೇಗ್ಲು ಹಿಡ್ಕೊಂಡು ಯಾವ ಥರ ಒಂದು ಬಲ್ಗೈಲಿ ಕೋಲು ಚಾವಂಟಿ ಕಡ್ಡಿ ಹಿಡ್ಕೊಂಡು ಯಾವ ಥರ ಗದ್ದೆ ಉಳ್ತಾಯಿದ್ದಾರೆ ನೋಡಿ. ಒಂದು ಟ್ರಿಪ್ಪು ಅದನ್ನು ತೋರಿಸ್ತೀನಿ, ಯಾವ್ಯಾವ ಥರ ಉಳ್ತಿದ್ದಾರೆ ಅಂತ, ಯಾವ ಆ್ಯಂಗಲಲ್ಲಿ ಉಳ್ತಾವ್ರೆ ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ. ನಮ್ಮ ರೈತರ ಚೀರ್ನಳ್ಳಿ ಗ್ರಾಮದ ರೈತರು ಇವರು. ತುಂಬ ಸಖತ್ತಾಗ ಉಳುಮೆ ಮಾಡ್ತಾಯಿದ್ದಾರೆ ಗದ್ದೆಯ ದನಿನಲ್ಲಿ ನೇಗ್ಲು ನೊಗ ಕಟ್ಕೊಂಡು. ಅಲ್ಲಿಗೆ ಹೋಗೋಣ, ಪರಿಚಯ ಮಾಡಿಸ್ತೀನಿ. ಅದೇ ಥರ ನೋಡಿ, ಕೊಕ್ರೆಗಳು ಯಾವ ಥರ ಬಂದವೆ ನೋಡಿ. ಬಕ ಪಕ್ಷಿ ಅಂತಾರೆ ಕೊಕ್ರೆಗೆ ನೋಡಿ, ಯಾವ ಥರ ಬಂದವೆ. ಕಪ್ಪೆ, ಹುಳ, ಮಿರ್ಚೆಗಳು ಹಿಡಿಕೆ ತಿನ್ನೋಕ್ಕೆ ಬಂದಿದ್ದಾವೆ ಅವು ನೋಡಿ. ಯಾವ ಥರ ಅವೆ ನೋಡಿ, ಎಲ್ಲ ಬಿಳಿಗೆ ಅವ ನೋಡಿ, ವೈಟ್ಗೆ. ಅಲ್ಲಿ ನೋಡಿ, ಸುತ್ತಮುತ್ತ ಕುಂತವೆ ಅವಿಯೇ ಕೊಕ್ರೆ ನೋಡಿ. ಅದೇ ಥರ ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರು ನೋಡಿ, ಕಬ್ಬು ಪೈರು ಕೂಡ ಬೆಳೆದಿದ್ದಾರೆ ಇಲ್ಲಿ. ಇವಾಗ ಕಬ್ಬು ಕಡ್ಕೊಂಡು ಪೈರು ಬಂದೈತೆ. ಇವಾಗ ಭತ್ತ ನೆಡೋಕ್ಕೆ ಅಂದ್ಬಿಟ್ಟು ಗದ್ದೆ ಉಳುಮೆ ಮಾಡ್ತಾಯಿದ್ದಾರೆ ನಮ್ಮ ದ್ಯಾವಯ್ಯ ಅಂದ್ಬಿಟ್ಟು ರೈತರು ನೋಡಿ, ಚೀರ್ನಳ್ಳಿ ಗ್ರಾಮದವರು ನೋಡಿ. ತುಂಬ ಸಖತ್ತಾಗ. ಅದೇ ಥರ ಮುಂದೆ ಹೋಗೋಣ ಬನ್ನಿ, ತೋರಿಸ್ತೀನಿ ನಿಮ್ಗೆ ನೋಡಿ. ಬೆಳಿಗ್ಗೆ 6 ಗಂಟೆಗೆ ಬಂದು ಉಳ್ತಾವ್ರೆ. ಇದನ್ನು ನೋಡಿ, ಸುತ್ತಮುತ್ತ ಉತ್ತಿದ್ದಾರೆ ನೋಡಿ, ಅಲ್ಲೂ ಉತ್ತಿದ್ದಾರೆ ನೋಡಿ. ಯಾವ ಥರ ಉಳುಮೆ ಮಾಡಿದ್ದಾರೆ ನೋಡಿ. ನಮ್ಮ ದ್ಯಾವಯ್ಯ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್. ಚೀರ್ನಳ್ಳಿ ಗ್ರಾಮದ ರೈತರು ಇವರು ನೋಡಿ. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಸೇರಿರುವಂಥ ಚೀರ್ನಳ್ಳಿ ಗ್ರಾಮದ ದ್ಯಾವಯ್ಯ ರೈತ ನೋಡಿ. ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ನೋಡಿ. ನೋಡಿ ನೋಡಿ, ತುಂಬ ಸಖತ್ತಾಗಿ ಉಳುಮೆ ಮಾಡ್ತಾಯಿದ್ದಾರೆ ನಿಜಕ್ಕೂ. ಸ್ವೆಟ್ರ್ ಹಾಕೋಬಿಟ್ಟಿದ್ದಾರೆ, ಯಾಕೆಂದರೆ ಬೆಳಿಗ್ಗೆ 6 ಗಂಟೆಗೆ ಬರ್ಬೇಕಲ್ಲ, ಚಳಿ ಸಿಕ್ಕಾಬಿಟ್ಟೆ ನೋಡಿ. ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ನೋಡಿ. ರೂಪಾಯಿ ಬಣ್ಣ ದನ, ಹಳ್ಳಿಕಾರ್ ದನಗಳು ಇವು ನೋಡಿ. ತುಂಬ ಸಖತ್ತಾಗೈತೆ ನೋಡಿ. ನೋಡಿ, ಇವಾಗ ಬಲಗಡೆಗೆ ಸಾಲು ಹೊಡಿತಿದ್ದಾರೆ ನೋಡಿ. ಯಾವ ಥರ ತಿರಿಕೊಂಡು ಹೋಯ್ತವೆ ಅಂತ ದನಗಳು ನೋಡಿ. ತುಂಬ ಅದೇ ಥರ ಒಂದು ಈತ್ಲು ಮರನೂ ಕೂಡ ಐತೆ ಇಲ್ಲಿ ಗದ್ದೆ ಮೇಗೆ ನೋಡಿ. ತವರಿ ಮೇಗೆ ಈತ್ಲು ಮರ, ಇದು ಈಚಲ ಮರ. ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ಅಂತ ನೋಡಿ ನೀವೇ ನೋಡಿ. ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ. ಕಷ್ಟಪಟ್ರೂ ಮುಂದಕ್ಕೆ ಸುಖ. ಯಾಕೆಂದರೆ ನಮ್ಮ ರೈತರು ಬೆಳೆದಂಥ ಬೆಳೆಗೆ ಯಾವುದೇ ಕಾರಣಕ್ಕೂ ಅಂಥ ಬೆಲೆ ಏನೂ ಇಲ್ಲ, ರೈಟ್ ಏನೂ ಸಿಗೋಲ್ಲ. ಅದೇ 3 kg ಭತ್ತಕ್ಕೆ, ಬಿತ್ತನೆ ಭತ್ತಕ್ಕೆ ಇವಾಗ ರೈತರೆಲ್ಲ ಬಿತ್ತನೆ ಭತ್ತ ತಗೊಬರ್ಕ್ ಹೋಗ್ತಿದ್ದಾರೆ. ಸೊಸೈಟಿಗಳಿಗೆ ಆಗಲಿ, ಕೃಷಿ ಆಫೀಸುಗಳು ಇರ್ತಾವೆ ನೋಡಿ. ಇದರಲ್ಲಿ ಪ್ರೈವೇಟು ಅಲ್ಲಿ ಕೇಳೋಕ್ಕಾಗೋದಿಲ್ಲ ಬಿತ್ತನೆ ಭತ್ತವ. ಯಾಕೆಂದರೆ 3 kg ಜಯ ಭತ್ತ ಕ್ರಾಸ್ಕಿಯ 1200 ರೂಪಾಯಿ, 1300 ರೂಪಾಯಿ ತಗೋತಾರೆ 3 kg ಭತ್ತಕ್ಕಿಯ. ನಮ್ಮ ತಗೋಬೇಕಾದ್ರೆ, ರೈತರು ತಗೋಬೇಕಾದ್ರೆ ಭತ್ತವ 1 ಕ್ವಿಂಟಲ್ಗೆ 1,500, 2,000, 2,100 ಈ ಥರ ಇರ್ತದೆ ನಿಜಕ್ಕೂ 1 ಕ್ವಿಂಟಲ್ ಭತ್ತಕ್ಕಿಯ ನೋಡಿ. ಎಲ್ಲಿಂದ ಎಲ್ಲಿಗೆ ಪಾಯಿಂಟ್ ಮಾಡಿದಾರೋ ಅಂತ. ಗೌರ್ಮೆಂಟು ಬಿತ್ತನೆ ಭತ್ತ ಆದರೆ KGಗೆ 1,200 ರೂಪಾಯಿ ಅಂತೆ. ಇದು 3 kgಗೆ 3 kgಗೆ 1,200 ಅಂತೆ. ಅದೇ ರೈತರು ತಗೋಬೇಕಾದ್ರೆ ಅವರು ಕ್ವಿಂಟಲ್ಗೆ 1,100, 200, 2,100 ಈ ಥರವಂತೆ ನೋಡಿ. ಯಾವ ಥರ ಉಳ್ತಾಯಿದ್ದಾರೆ ಅಂತ ನೋಡಿ. ಒಂದು ಟ್ರಿಪ್ಪು ನೋಡಿ. 90,000 ಆಗಿದ್ದಾವಂತೆ. ತುಂಬ ಸಖತ್ತಾಗೈತೆ ದನಗಳಂತೂ. ಎಲ್ಲ ಎರಡು ಒಂದೇ ಥರ ಅವೆ ಬಣ್ಣ ನೋಡಿ. ತುಂಬ ಸಖತ್ತಾಗೈತೆ. ನಮ್ಮ ರೈತರು ಉಳುಮೆ ಮಾಡ್ತಾಯಿದ್ದಾರೆ ಗದ್ದೆಯ. ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ಅಂತ ನೋಡಿ. ಒಂದು ಟ್ರಿಪ್ಪು ನೋಡಿ. ತುಂಬಾ ಸಖತ್ತಾಗಿ ಉಳುಮೆ ಮಾಡ್ತಿದ್ದಾರೆ ನಿಜಕ್ಕೂ ನೋಡಿ. ಯಾವ ಥರ ಸಾಲು ಹೊಡಿತಿದ್ದಾರೆ, ಪಟ ಸಾಲು ಹೊಡಿತಿದ್ದಾರೆ ದನಿನಲ್ಲಿ. ನೇಗ್ಲು ದನ ಕೊಟ್ಕೊಂಡು ಕೈಲಿ ಬಲ್ಗೈಲಿ ಚಾಂಟಿ ಕೌಲು ಹಿಡ್ಕೊಂಡು ನೋಡಿ ಯಾವ ಥರ ಹೊಡಿತಿದ್ದಾರೆ ಅಂತ ಅದೃಸ್ಕೊಂಡು ಹೊಡಿತಿದ್ದಾರೆ ನಮ್ಮ ರೈತರು. ದ್ಯಾವಯ್ಯ ಚೀರ್ನಳ್ಳಿ ಗ್ರಾಮದವರು ಇವರು ನೋಡಿ. ತುಂಬ ಸಖತ್ತಾಗಿ ಹೊಡಿತಿದ್ದಾರೆ ನಿಜಕ್ಕೂ ನೋಡಿ. ಯಾವ ಥರ ಸಾಲು ಹೊಡ್ಕೊಂಡು ಬತ್ತೆ ಹಿಡ್ದು ನೋಡಿ. ಆದರೂ ಎಷ್ಟು ಶುದ್ಧ ಹಿಡ್ಕೊತಾವೆ ನೋಡಿ. ಕಾಲು ಯಾವುದಲ್ಲಿ ಕಾಲು ಹಿಡಿಕತ್ತವೆ ದನಗಳಿಗೆ, ಆದರೂ ಕಾಲ ಚಿತ್ಕೊಂಡು ಬತ್ತಾವೆ ಅಂದರೆ ಗ್ರೇಟ್ ನಿಜಕ್ಕೂ ನೋಡಿ. ಯಾವ ಥರ ಬತ್ತಾವೆ ಅಂತ ನೋಡಿ.
ನೋಡಿ. ನಮ್ಮ ರೈತರು ನೋಡಿ ಯಾವ ಥರ ಉಳುಮೆ ಮಾಡ್ತಾವ್ರೆ. ನಿಜವಾಗ್ಲೂ ತುಂಬ ಕಷ್ಟಪಡ್ತಾಯಿದ್ದಾರೆ. ತುಂಬ ಕಷ್ಟಪಡಲೇಬೇಕು ಎಂಥವ್ರು ಮುಂದೆ ಸುಖ ಸಿಗಬೇಕು ಅಂದ್ರೆ. ನೋಡಿ ಯಾವ ಥರ ದನಗಳು ಕಾಲ ತಿತ್ಕೊಂಡು ಬದಿ ಗದ್ದೆ ಒಳಗೆ ಯಾವ ಥರ ಬತ್ತೈತೆ ನೋಡಿ. ಹಳ್ಳಿಕಾರ್ ದನಗಳು ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ನೋಡಿ. ನಿಜವಾಗ್ಲೂ ನೋಡಿ. ನೋಡಿ ಯಾವ ಥರ ಉಳುಮೆ ಮಾಡ್ತಿದ್ದಾರೆ ನಿಜಕ್ಕೂ ನೋಡಿ. ಅಣ್ಣ ನಿಮ್ಮ ಹೆಸರು? ಅಣ್ಣ ತಮ್ಮ ಹೆಸರು? ದೇವೇಗೌಡ್ರು ಅಂತ. ಯಾವ ಊರಣ್ಣ? ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಿ? ನಾನು ಒಂದು 20 ವರ್ಷ ಆಗಿದೆ. 20 ವರ್ಷ ಆಗಿದೆ ಅಂತ. ನಿಜಕ್ಕೂ ಯಾಕೆಂದ್ರೆ ನಮ್ಮ ರೈತರು 45 ವರ್ಷ ನನಗೆ. 45 ವರ್ಷ ಅಂತ ಇವ್ರಿಗೆ ಏಜು. 25 ವರ್ಷ ನಾನು ವ್ಯವಸಾಯ ಬಿಟ್ಟು ಆಮೇಲೆ 20 ವರ್ಷ ಆಗೈತೆ ಸ್ಟಾರ್ಟ್ ಮಾಡಿ. ಇದ್ದೇ ನೆಮ್ಕೊಂಡಿದ್ದೀರಿ ಅಣ್ಣ? ನಾವು ವ್ಯವಸಾಯನೇ ಅಂತ ನೆಮ್ಕೊಂಡಿರ್ದೋ. ಇನ್ನು ಬೇರೆ ಕೆಲಸ ಯಾವುದೂ ನೆಮ್ಕೊಂಡಿಲ್ಲ ಇವರು ಮೋಸ್ಟ್ಲಿ. ನೋಡಿ ಭೂಮಿ ತಾಯಿಗೋಸ್ಕರ ಗೇಯ್ತಿದ್ದಾರೆ. ನಿಜಕ್ಕೂ ಗೇದ್ರೆ ಗೇಲಿಲ್ಲ. ನೋಡಿ ಯಾಕೆಂದರೆ ನಮ್ಮ ರೈತರು ಏನೇ ಬೆಳೆದ್ರೂ ರೈಟು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದು ಯಾಕೆ ಅಂದರೆ ಮಾರ್ಕೆಟ್ ರೇಟ್ ಇಲ್ವಲ್ಲ ನಮಗೆ. ಮಾರ್ಕೆಟ್ ರೇಟ್ ಇಲ್ವ ಅಂತ ನಮ್ಗೆ ರೈತರುಗಳ್ಗೆ. ಈಗ ಅವ್ರ ಹತ್ರ ತಗೊಂಡ್ರೆ ನಮ್ಗೆ ಎಷ್ಟು ಬೆಲೆ. ನಾವು ತಗೊಂಡು ಹೋದ್ರೆ ನಮ್ಮ ಹತ್ರ ಕೊಡುವಂಥದ್ದು ಬೆಲೆ ಕಮ್ಮಿ. ನಾವು ಅವ್ರ ಹತ್ರ ತಗೊಂಡದೆಲ್ಲ ಜಾಸ್ತಿನೇ. 1 kg ಭತ್ತಕ್ಕೆ ನಾವು ಬರೀ ಎಷ್ಟು ಕೊಡ್ತಾರೆ? 1 ಕ್ವಿಂಟಲ್ 2000 ಕೊಟ್ರೆ ನಮ್ಗೆ 3 kgಗೆ 1000 ಕೊಡ್ಬೇಕು ನಾವು. ಹೌದು ನಿಜ. ನೋಡ್ದಾ ಕೇಳಿದ್ರಿ ಫ್ರೆಂಡ್ ಯಾವ ಥರ ಅಂತ? ನೋಡಿ 1 ಕ್ವಿಂಟಲ್ಗೆ 2000 ಅಂದರೆ ಒಂದು 10 kgಗೆ 1000, 3 kgಗೆ 10,000, 1300, 800. ನೋಡಿ ಅದೇ ಥರ ಆಗ್ಬಿಟ್ಟಿರೋದು. ನಮ್ಮ ರೈತರು ಬೆಳೆದಂಥ ಭತ್ತಕ್ಕೆ ರೈಟು ಸಿಗಲ್ಲ. ಬೆಳೆಗೆ ಯಾವುದಾದ್ರೂ ಪದಾರ್ಥ ಅಷ್ಟೇ. ಇವಾಗ €100 ತಗೊಳ್ಳಿ. ರಾಗಿ ಹಾಕಿದ್ರು ಅಷ್ಟೇ. ಹೌದು. ಇವಾಗ 10-20 1400, 1500, 1700. 1700 ರೂಪಾಯಿ ಒಂದು ಮೂಟೆ. 50 kg ಮೂಟೆ. ಸೂಪಲ್ 650 ರೂಪಾಯಿ. ಏನು ತಂದು ಹಾಕೋರು ಬೆಳೆದವರು ರೈತರು. ಅವತ್ತಿನ ಕಾಲದಲ್ಲಿ ಜಮೀನೆಲ್ಲ ಕಡಿಮೆ ಇತ್ತು. ಕುಂಟೆಗೆ 1000, 2000 ಕೊಟ್ಟರೆ ಒಂದು ಕುಂಟೆ ಕೊಡ್ತಿದ್ರು. ಇವತ್ತು ಯಾರು ಕೊಡ್ತಾರೆ? ಎಲ್ಲ ರೈಟು ಜಂಪ್ ಆದ್ಮೇಲೆ ಇವಾಗ ತಗೊಳ್ಳಿ. ಮನೆಗೆ ಒಂದೇ ಗಂಡು ಸಾಕು, ಒಂದೇ ಮಗ ಸಾಕು, ಗಂಡ ಹೆಂಡ್ತಿರಿಗೆ ಒಂದೇ ಸಾಕು ಅಂತ ಕಾನೂನು ಬತ್ತು. ಒಂದೇ ಸಾಕು ಅಂದಮೇಲೆ ಇವೆಲ್ಲ ಯಾಕೆ ರೈಟ್ ಎಲ್ಲ ಜಂಪ್ ಮಾಡಿದ್ರು? ಒಂದೇ ಸಾಕು, ಒಂದೇ ಮಗ ಸಾಕು, ಒಬ್ಬನ ಅದು ಹೆಣ್ಣಾರ ಉಡ್ಲಿ ಗಂಡಾರ ಉಡ್ಲಿ, ಒಂದೇ ಸಾಕು ನಮಗೆ, ಒಂದು ಮಗನೇ ಸಾಕು ಅಂತಾರ. ಇವೆಲ್ಲ ಜಾಸ್ತಿ ಮಾಡ್ಬಿಟ್ಟಾರ ರೈಟ. ನೋಡಿ ಮುಂದಿನ ಪೀಳಿಗೆಗೆ ಒಂದೇ ಸಾಕು ಅಂದಾಗ ಇವಾಗ ಒಂದು ಮಗ ಹುಡ್ತದೆ, ಅಪ್ಪಿತಪ್ಪಿ ಸೊತ್ತಾಗ್ಬಿಡ್ತದೆ ಮಗು. ನಮ್ಮ ಹಿಂದೂ ಜನ ಯಾವಾಗ ಹಿಂದೂ ಜನಸಂಖ್ಯೆ ಜಾಸ್ತಿ ಆಯ್ತದೆ ಅವಾಗ್ಲಿಯೇ ಭೂಮಿ ರೈಟು ಕೂಡ ಕುಸ್ತೋಗೋದು. ಇದು ಭೂಮಿ ರೇಟಿಗೆ ಜಂಪ್ ಆಯ್ತದೆ. ಯಾವಾಗ ಹಿಂದೂ ಮಕ್ಕಳು ಕಮ್ಮಿ ಆಯ್ತದೆ, ಕಡಿಮೆ ಆಯ್ತದೆ, ಆವಾಗ ಭೂಮಿ ರೇಟು ತಾನಾಗೆ ಕುಸ್ತೋಯ್ತದೆ. ಅವಾಗ ಯಾರು ಉಣ್ಣಕ್ಕೆ ತಿನ್ನೋಕ್ಕೆ ಮಕ್ಕಳೇ ಇರ್ದುವಲ್ಲ ಭೂಮಿ ಮ್ಯಾಗೆ. ಅದೇ ಸಾಬ್ರುಗಳು ನೋಡಿ ಮುಸ್ಲಿಮ್ಸ್ನವರು. ಅವ್ರಿಗೆ 3 ಜನ 4 ಜನ 5 ಜನ 6 ಜನ ಸುಮ್ಮನೆ ಉಡಿಸ್ತಾನೆ ಇರ್ತಾರ ಅವರು. ಡಜನ್ ಗಟ್ಟಲೆ ಉಡಿಸ್ತಾರ ಮಕ್ಳುಗಳ. ಮಾಡಿದಾರೆ ಯಾರು? ಕಾಂಗ್ರೆಸ್ ಸರ್ಕಾರ. ನೋಡಿ ನೀವೇ ನೋಡಿ ಯಾವ ಥರ ಅಂತ. ನಮ್ಮ ಕಡೆಯಿಂದ ನಮ್ಮ ಚೀರ್ನಹಳ್ಳಿ ರೈತರಿಗೆ ಥ್ಯಾಂಕ್ಸ್, ಧನ್ಯವಾದಗಳು. ತುಂಬ ಚೆಂದಾಗಿ ಉಳುಮೆ ಮಾಡ್ತಿದ್ದಾರೆ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಿಜವಾಗ್ಲೂ ನೋಡಿ ಯಾವ ಥರ ಉಳುಮೆ ಮಾಡ್ತಿದ್ದಾರೆ ಅಂತ.